ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರಗಳು. ಬಹಳ ದಿನದಿಂದ ವಿಡಿಯೋ ಮಾಡಿದ್ದಿಲ್ಲ, ಇವಾಗ ವಿಡಿಯೋ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಏನಪ್ಪ ಅಂತಂದರೆ ಬ್ಲೌಸ್ ಹೊಲಿಯೋದು. ಇದು ಕ್ರಾಸ್ ಕಟಿಂಗ್ ಬ್ಲೌಸು. ಕ್ರಾಸ್ ಕಟಿಂಗ್ ಬ್ಲೌಸಿಗೆ ಕೆಲವೊಬ್ಬರು ಡಾಚ್ ಹಿಡಿಯುತ್ತಾರೆ, ಕೆಲವೊಬ್ಬರು ಡಾಚ್ ಹಿಡಿಯೋಂಗಿಲ್ಲ. ಒಂದೇ ಟೆಕ್ಸ್ ಅಂದರೆ ಮುಂಭಾಗ 4 ಟೆಕ್ಸ್ಗಳನ್ನು ಹಿಡಿತಾರೆ. ಕೆಲವೊಬ್ಬರು ಕ್ರಾಸ್ ಕಟಿಂಗ್ ಅಂದ ತಕ್ಷಣ 1 ಟೆಕ್ಸ್ ಹಿಡಿದ್ಬಿಟ್ಟು ಬ್ಲೌಸನ್ನು ಹೊಲಿತಾರೆ. ನಾನಿಲ್ಲಿ 3 ಟೆಕ್ಸ್ಗಳನ್ನು ಇಟ್ಟಿದ್ದೀನಿ. ಇದು ಕ್ರಾಸ್ ಕಟಿಂಗಿಗೆ ಮುಂಭಾಗದಲ್ಲಿ ಟೆಕ್ಸ್ ಇಟ್ಟರೆ ನೈಸ್ ಫಿನಿಶಿಂಗ್ ಬರುತ್ತೆ, ತುಂಬ ಚೆನ್ನಾಗಿಯೂ ಕೂಡುತ್ತೆ ಬ್ಲೌಸು. ಅದಕ್ಕೋಸ್ಕರ ಇದು ಕ್ರಾಸ್ ಕಟಿಂಗ್ 3 ಟೆಕ್ಸ್ಗಳನ್ನು ಇಟ್ಟು ನಾನು ಬ್ಲೌಸನ್ನು ಹೊಲಿತಾ ಇದ್ದೀನಿ. ಅದನ್ನು ನಿಮಗೆ ಶೇರ್ ಮಾಡಬೇಕಂತ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ, ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ನಿಮಗಿದು ಕ್ರಾಸ್ ಕಟಿಂಗು ಹೇಗೆ ಮಾಡಬೇಕು ಅನ್ನೋದೇನಾದರೂ ವಿಡಿಯೋ ಬೇಕಿದ್ದರೆ ದಯವಿಟ್ಟು ಕೇಳಿ. ಇನ್ನೊಂದ್ಸಲಿ ನಾನು ಕ್ರಾಸ್ ಕಟಿಂಗ್ ವಿಡಿಯೋನ ಹಾಕ್ತೀನಿ. ಈಗ ನಾನಿಲ್ಲಿ ಕ್ರಾಸ್ ಕಟಿಂಗ್ನಲ್ಲಿ ಮುಂಭಾಗದ ಸ್ಟಿಚ್ ಮಾಡ್ತಾ ಇರೋದು. ಇಲ್ಲಿ ಟೆಕ್ಸನ್ನು ಹಿಡಿಯಬೇಕಾದ್ರೆ ಅವ್ರದ್ದು ಏನು ಟೆಕ್ಸ್ ಇದೆ ಅಳತೆ ಅದನ್ನೇ ತೊಗೊಂಡು ಹಿಡಿದ್ರೆ ಪರ್ಫೆಕ್ಟಾಗಿ ಅಳತೆ ಬರ್ತದೆ. ನಾವು ಹೆಚ್ಚು ಕಡಿಮೆ ಆಗ್ಬೋದು ನಮ್ಮದು, ಇಲ್ಲ ಅವ್ರದ್ದು ಬ್ಲೌಸು ಎಷ್ಟಿರುತ್ತೋ ಅಷ್ಟನ್ನು ನಾವು ಇಲ್ಲಿ ಮಾಡ್ತಾಯಿದ್ದೀವಿ ನೋಡಿ. ಇದೇ ರೀತಿ ಮಾಡಿ ಅಂದರೆ ನಿಮಗೆ ಟೆಕ್ಸ್ ಕರೆಕ್ಟಾಗಿ ಬರ್ತದೆ ಮೆಜರ್ಮೆಂಟು ಬ್ಲೌಸಿಗೆ. ಈ ರೀತಿ ಹಾಕ್ಕೊಂಡಾಗ ಎಲ್ಲೂ ಕೂಡ ಮಿಸ್ ಹೊಡೆಯೋದೇ ಇಲ್ಲ. ಅವ್ರ ಬ್ಲೌಸದಿಟ್ಟು ಹೇಗಿರುತ್ತೋ ಅದೇ ರೀತಿಯಾಗಿ ಅದೇ ಅಳತೆಯಲ್ಲಿ ಪರ್ಫೆಕ್ಟಾಗಿ ಬ್ಲೌಸನ್ನು ಸ್ಟಿಚ್ ಆಗುತ್ತೆ. ಅಂದಾಜಿನ ಮೇಲೆ ಅಂದರೆ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಒಬ್ಬೊಬ್ಬರು ಅವ್ರ ಬ್ಲೌಸ್ ಹೆಂಗಿರುತ್ತೋ ಹಾಗೆ ದಿಟ್ಟು ಅದೇ ರೀತಿಯಾಗಿ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರ ಬ್ಲೌಸಲ್ಲಿ ಎಷ್ಟು ಮೆಜರ್ಮೆಂಟ್ ಐತಿ ಅಷ್ಟು ಮೆಜರ್ಮೆಂಟ್ ತೊಗೊಂಡು ನಾವು ಹೊಲಿದು ಅಂದರೆ ಕರೆಕ್ಟ್ ಅವ್ರದ್ದು ಬ್ಲೌಸ್ ಹೆಂಗೈತಿ ಹಂಗೆ ಕುದುರುತ್ತೆ. ಈಗ ಅದು ಬೇರೆಯವ್ರು ಹೊಲ್ಕೊಟ್ಟಿದ್ದ ಬ್ಲೌಸು, ಅದರ ಅಳತೆಗೆ ನಾನು ಹೊಲಿತಾ ಇದ್ದೀನಿ. ಅವ್ರದ್ದು ಎಲ್ಲೆಲ್ಲಿ ಟೆಕ್ಸ್ ಇದ್ದಾವೋ ಅಲ್ಲೆಲ್ಲಿ ಟೆಕ್ಸನ್ನು ನಾನು ಇಡ್ತಾಯಿದ್ದೀನಿ. ಇದು ಕ್ರಾಸ್ ಕಟಿಂಗ್ನಲ್ಲಿ 3 ಟೆಕ್ಸ್ ಹಿಡಿದು ಹೊಲಿಯುವಂಥದ್ದು ಬ್ಲೌಸು. ತುಂಬ ಚೆನ್ನಾಗಿ ಕುಂದಿರುತ್ತೆ ಇದು. ಯಾರ್ಯಾರು ಒಂದೇ ಟೆಕ್ಸ್ ಹಿಡಿತಾ ಇದ್ದೀರಿ ದಯವಿಟ್ಟು ಈ ರೀತಿಯಾಗಿ ಟೆಕ್ಸ್ಗಳನ್ನು ಹಿಡೀರಿ. ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ತುಂಬ ಸರಿಯಾಗಿ ಕುಂದಿರುತ್ತೆ. ಮುಂಭಾಗ ತುಂಬಾ ಚೆನ್ನಾಗಿ ಫಿಟ್ಟಿಂಗಾಗಿ ಬ್ಲೌಸು ಈಗ 3 ಟೆಕ್ಸನ್ನು ಹಿಡಿದ್ಬಿಟ್ಟು ನಾನು ಕ್ರಾಸ್ ಪಟ್ಟಿನ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕಾಜಿ ಪಟ್ಟಿನೂ ಕೂಡ ನಾನು ಈಗ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹುಕ್ಸ್ ಹಚ್ಚೋದಕ್ಕೆ ಪಟ್ಟಿನ ರೆಡಿ ಮಾಡ್ತಾಯಿದ್ದೀನಿ. ಆದಷ್ಟು ಅದೇ ಬಟ್ಟೆಗಿಂತ ಸ್ವಲ್ಪ ಕೆಲವೊಂದು ಬಟ್ಟೆಗಳು ಇಲ್ಲ ಅಂದರೆ ಲೈನಿಂಗ್ ಬಟ್ಟೆನ ನಾವು ಹಾಕಿ ಹೊಲಿತೀವಿ. ಇದು ನೋಡಿ ಈ ರೀತಿಯಾಗಿ ಡಿಸೈನನ್ನು ಕಟ್ ಮಾಡಿದ್ದೀನಿ ಸ್ವಲ್ಪ. ಈಗ ಬೆನ್ ಪಟ್ಟಿನ ಮಡಿಸ್ತೀವಿ ಅಲ್ವಾ, ಮಡಚಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ತೀವಿ. ಆದರೆ ಹಾಕೋ ಬದಲು ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಹಾಕಿ ಬೆನ್ ಪಟ್ಟಿ ಮೇಲ್ಭಾಗದಲ್ಲಿ ಸ್ಟಿಚ್ ಕಾಣೋಂಗಿಲ್ಲ, ಒಳಭಾಗದಲ್ಲಿ ಸ್ಟಿಚ್ ಇರುತ್ತೆ, ಮೇಲ್ಭಾಗದಲ್ಲಿ ಸ್ಟಿಚ್ ಕಾಣೋಂಗಿಲ್ಲ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ತೋಳಿಗೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ಚನ್ನು ಹಾಕ್ರಿ, ಮತ್ತು ಬೆನ್ ಪಟ್ಟಿಗೂ ಕೂಡ ಇದೇ ರೀತಿನ ಹಾಕ್ರಿ. ಅಂದರೆ ಹೊಲಿಗೆ ಕಾಣೋದಿಲ್ಲ ಮೇಲೆ. ಲೈನಿಂಗ್ ಬಟ್ಟೆ ಮೇಲೆ ನಾವು ಹಾಕಿದಾಗ ಇದನ್ನು ನೋಡಿ, ಈಗ ಫೋಲ್ಡ್ ಮಾಡಿದಾಗ ಇಲ್ಲಿ ನೋಡಿ ಮೇಲ್ಗಡೆ ಯಾವುದೇ ರೀತಿಯಾಗಿ ಸ್ಟಿಚ್ ಬರೋದಿಲ್ಲ. ಇದು ನೀಟಾಗಿಯೂ ಕುಂದಿರುತ್ತೆ, ಏನೂ ಜಾರೋದಿಲ್ಲ, ಏನೂ ಇಲ್ಲ ನೋಡಿ. ಇಲ್ಲಿ ಸ್ಟಿಚ್ ಇದೆ, ಇಲ್ಲಿ ಸ್ಟಿಚ್ ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿಯಾಗಿ ಇದು ಒಂದು ಮಾಡ್ಕೊಳ್ಳಿ. ಯಾರ್ಯಾರು ಹೊಲಿತಾ ಇದ್ದೀರಿ ಇದು ಒಂದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಕೈ ಹೊಲಿಗೆನೇ ಹಾಕ್ಯಾರೇನೋ ಅನ್ನಂಗೆ ಅನಿಸುತ್ತೆ. ಇದು ಕೂಡ ಅಷ್ಟೇ, ಬೆನ್ನಲ್ಲಿ ಡಾಚ್ ಹಿಡಿಬೇಕಾದ್ರೆ ಅವ್ರ ಬ್ಲೌಸ್ ಅಳತೆಗೆ ತೊಗೊಂಡ್ಬಿಟ್ಟು ಎಷ್ಟಿರುತ್ತೋ ಅಷ್ಟು ಹಿಡೀರಿ, ಪರ್ಫೆಕ್ಟಾಗಿ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ನಾವು ಬ್ಲೌಸ್ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅನ್ನೋದು ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಈಗೀಗ ಕಲಿಯೋರು ಯಾರ್ಯಾರು ಇದ್ದೀರಿ ನಮ್ಮ ಬ್ಲೌಸ್ ಈ ರೀತಿಯಾಗಿ ನೋಡಿಕೊಳ್ರಿ. ನಿಮಗೂ ಕೂಡ ಫೋನ್ ನೋಡಿಬಿಟ್ಟು ಬ್ಲೌಸನ್ನು ಹೊಲಿಬೋದು. ನಾನು ಹಿಂದಿನ ವಿಡಿಯೋದಲ್ಲಿ ಬ್ಲೌಸನ್ನು ಕಟ್ ಮಾಡಿದ ವಿಡಿಯೋನ ಸಾಕಷ್ಟು ಹಾಕಿದ್ದೀನಿ.
ಬೇಕಾದರೆ ದಯವಿಟ್ಟು ಅದನ್ನು ನೋಡ್ಕೊಳ್ರಿ. ಬ್ಲೌಸ್ ಯಾರ್ಯಾರು ಕಲಿತಾ ಇದ್ದೀರಿ ಇವಾಗ ಅದ್ರ ಕಟಿಂಗ್ನ ನೋಡ್ಕೊಳ್ರಿ. ನಿಮ್ಗೆ ಈಸಿಯಾಗಿ ಕಟ್ಟಿಂಗ್ ಮಾಡೋದಕ್ಕೆ ಬರ್ತದೆ. ಈಗ ನೋಡಿರಿ ಆವಾಗಲೇ ಏನು ಬೆನ್ಪಟ್ಟಿ ಹೊಲಿಗೆ ಹಾಕಿದೆ ನಾನು ಹೊಲಿಸಿ, ಈಗ ಅದು ಈ ತೋಳಿಗೂ ಕೂಡ ಇದೇ ರೀತಿಯಾಗಿ ಹಾಕಿರಿ. ಅಂದರೆ ಮೇಲ್ಗಡೆ ಹೊಲಿಗೆ ಕಾಣಿಸೋದಿಲ್ಲ ಹಾಕಿದ್ದು. ಒಂದು ರೀತಿ ಚೆನ್ನಾಗಿ ಕಾಣಿಸುತ್ತೆ. ಕೈ ಹೊಲಿಗೆ ಮಾಡಿರ್ತೀವಲ್ಲ ನಾವು ಸಾದಾ ಬ್ಲೌಸಿಗೆ, ಆ ರೀತಿಯಾಗಿ ಕಾಣಿಸುತ್ತೆ ನೋಡಿರಿ. ನಾನಂತೂ ಈ ರೀತಿಯಾಗಿ ಹೊಲಿತೀನಿ. ನೀವು ಯಾವ ರೀತಿಯಾಗಿ ಹೊಲಿತಿದ್ದೀರಿ ಕಾಮೆಂಟ್ ಮಾಡಿ. ಹಾಗೆ ಇದೊಂದಿಷ್ಟು ಬಾರ್ಡ್ರ್ ಉಳಿದಿತ್ತು. ಈ ಬಾರ್ಡ್ರನ್ನ ಯಾಕಪ್ಪ ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು ನಾನಿಲ್ಲಿ ಸಣ್ಣದಾಗಿ ಡಿಸೈನ್ ಕೊಟ್ಟೆ ಬ್ಯಾಕ್ ನೆಕ್ಕಿಗೆ. ಏನಿಲ್ಲ, ನಾನು ಈಗೇನು ಶೇಪ್ ತೆಗ್ದಿದ್ದೀನಿ ತೋಳಿಂದ ಅಲ್ಲಿ ಹಿಂಭಾಗಕ್ಕೆ ಸ್ವಲ್ಪ ನೀಲಿಗೆ ಥರ ಇಟ್ಟಿದ್ದೀನಿ. ಇದನ್ನು ಬಾರ್ಡ್ರನ್ನ ಒಂದು ಲೈನ್ ಕೊಟ್ಬಿಟ್ಟು ಆಮೇಲೆ ನಾವು ಲೇಸನ್ನು ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸದ್ಯಕ್ಕೆ ನನ್ನ ಹತ್ರ ಲೇಸ್ ಇದ್ದಿದ್ದಿಲ್ಲ, ಸ್ವಲ್ಪ ಅಂಗಡಿಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಆ ಲೇಸನ್ನು ಆಮೇಲೆ ತಂದು ಹಚ್ಚಿದ್ರೆ ಆಯ್ತಂತ ನಾನು ಹಾಗೆ ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ ಮಾಡಿ ಬ್ಲೌಸನ್ನು ಸಂಪೂರ್ಣವಾಗಿ ಮುಗಿಸಿದ್ದೀನಿ. ನೋಡೋಣ, ಅಂಗಡಿಗೆ ಹೋದಾಗ ನಾನು ಅದಕ್ಕೆ ಲೇಸ್ ತಂದು ಹಚ್ಚಬೇಕು. ನೀವು ಮನೆಯಲ್ಲಿದ್ದರೆ ಅದಕ್ಕೆ ಮ್ಯಾಚ್ ಆಗೋವಂಥದ್ದು ಲೇಸನ್ನೇ ಯಾವುದಾದ್ರೂ ಇದ್ದರೆ ಹಚ್ಕೊಳ್ರಿ. ಬ್ಲೌಸ್ಗಳಿಗೆ ಈ ರೀತಿ ಹೊಲ್ದತ್ನಾಗ ಚೆನ್ನಾಗಿ ಕಾಣಿಸುತ್ತೆ. ಈ ಬಾರ್ಡ್ರು ಇಡಬೇಕಾದ್ರೆ ಸ್ವಲ್ಪ ನೀಲಿಗೆ ತೊಗೊಂಡು ಇಡಬೇಕು, ಅಂದ್ರೆ ಚೆನ್ನಾಗಿ ಬರುತ್ತೆ. ನೀಲಿಗೆ ಹಿಡ್ದೆ ಹಾಗೆ ನಾವು ಸ್ಟಿಚ್ ಮಾಡಿದರೆ ಬ್ಲೌಸಲ್ಲಿ ಜೂಡು ಆಗುತ್ತೆ. ಅದು ಚೆನ್ನಾಗೂ ಕಾಣಲ್ಲ. ನೋಡಿ, ಈಗ ನೀಲಿಗೆ ಹಚ್ಚಿ ಕೆಳಗಡೆ ನೀಲಿಗೆ ಹಚ್ಚಿದ್ದೀನಿ, ಮೇಲೇನೂ ನೀಲಿಗೆ ಇಟ್ಟಿದ್ದೀನಿ. ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಈಗ ಮುಂಭಾಗ ಮತ್ತು ಹಿಂಭಾಗನ ಶೋಲ್ಡ್ರು ಜಾಯಿಂಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಆ ಕಡೆ ಈ ಕಡೆ ಸರಿಯಾಗಿ ಬಂದಿದೆ ಇಲ್ವೋ ಅಂತ ನೋಡ್ಕೊಳ್ಬೇಕು. ನೋಡ್ಕೊಂಡಾದಮೇಲೆ ಶೋಲ್ಡ್ರನ್ನ ಜಾಯಿಂಟ್ ಮಾಡ್ಕೋಬೇಕು. ಇಷ್ಟು ದಿವಸ ಯಾಕಪ್ಪ ವಿಡಿಯೋ ಮಾಡಿದ್ದಿಲ್ಲ ಅಂತಂದ್ರೆ, ನಾವು ಹೊಸ ಮನೆಗೆ ಬಂದು ಇಲ್ಲಿ ಅಡ್ಜಸ್ಟ್ ಆಗಬೇಕಾದ್ರೆ ತುಂಬ ದಿನ ಹಿಡಿತು. ಯಾಕಂದರೆ ಅಂಗಡಿ ಒಂದು ಮಾಡ್ಕೊಂಡ್ಬಿಟ್ಟಿದ್ದೀವಿ ಕೆಳಗಡೆ. ಅಂಗಡೀಲಿ ಸ್ವಲ್ಪ ಹೊತ್ತು ಟೈಮ್ ಹೋಗುತ್ತೆ ನನಗೆ. ನಮ್ಮ ಮನೆಯವರು ಗುಡಿಗೆ ಹೋಗಿರ್ತಾರೆ ಪೂಜೆ ಮಾಡೋಕೆ. ಅವ್ರು ಬರೋವರೆಗೂ ನಾವು ಅಂಗಡಿ ತಗೊಂಡು ಕುಂತಿರ್ತೀವಿ. ಆಮೇಲೆ ನಾವು ಮೇಲ್ಗಡೆ ಬಂದು ಅಡುಗೆ ಕೆಲಸನ ಶುರು ಮಾಡ್ತೀವಿ. ಹಾಗಾಗಿ ಅಡುಗೆ ಕೆಲಸ ಲೇಟ್ ಆಗೋದ್ರಿಂದ ನನಗೆ ಬ್ಲೌಸು ಹೊಲಿಯೋದಕ್ಕೆ ಕುಂದ್ರೋಕ್ಕೆ ತುಂಬಾ ತಡ ಆಗುತ್ತೆ. ಹಾಗಾಗಿ ಪಟ ಅಂತೇಳಿ ಬ್ಲೌಸ್ ಹೊಲಿದು ಮುಗಿಸ್ಬೇಕಪ್ಪ ಅನ್ನೋದರಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ವಿಡಿಯೋ ಅಂತ ನಿಂತೀವಿ ಅಂತಂದ್ರೆ ನಮ್ದು ಇಲ್ಲಿ ಸ್ಟಿಚಿಂಗು ನಿಂತು ಬಿಡ್ತಿತ್ತು. ಅದಕ್ಕೋಸ್ಕರ ನನಗೆ ವಿಡಿಯೋ ಮಾಡೋಕೆ ಆಗಲಿಲ್ಲ. ಆದಷ್ಟು ಈ ಸತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಾರಕ್ಕೆ ಒಂದು ವಿಡಿಯೋನಾದರೂ ಮಾಡಿ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. ಇನ್ನೂ ಹೊಲಿಯೋದು ತುಂಬಾ ಅದಾವು, ಆದ್ರೆ ನನಗೆ ಕೊಡೋಕೆ ಟೈಮು ಆಗ್ತಾಯಿಲ್ಲ. ನನಗೆ ಇಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗಿ ಬಂದ ತಕ್ಷಣ ಸಾಯಂಕಾಲ ಅಂತೂ ತುಂಬಾ ಕೆಲಸ ಇರ್ತವೆ. ಆಗಂಗೆ ಇಲ್ಲ. ಬೆಳಗ್ಗೆ ಹೊತ್ತು ಅವ್ರನ್ನ ಕಳಿಸಿದ ಮೇಲೆ ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ಟಿಚಿಂಗ್ಗೆ ಕೂಡಬೇಕಾದ್ರೆ ತುಂಬಾ ತಡ ಆಗಿಬಿಡುತ್ತೆ. ಆದರೂ ನೋಡೋಣ, ಈ ಸರ್ತಿ ವಾರಕ್ಕೆ ಒಂದು ವಿಡಿಯೋನಾದರೂ ಹಾಕೋಣ ಅಂತ ಮಾಡಿದ್ದೀನಿ. ನೋಡೋಣ. ನೋಡಿ, ನಾನು ಫಿಟ್ಟಿಂಗ್ ಎಲ್ಲ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಫಿಟ್ಟಿಂಗ್ ಮಾಡ್ತೀನಿ. ಅಂದರೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಈಗ ಬ್ಲೌಸು ಸಂಪೂರ್ಣವಾಗಿ ಮುಗಿದಿದೆ. ಈ ಬ್ಲೌಸು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಾನು ವೀಡಿಯೋಸ್ನ ಇದೇ ರೀತಿಯಾಗಿ ಫಾಲೋ ಮಾಡ್ತಾಯಿರಿ. ಇನ್ನು ಮುಂದೆ ನಾನು ವಿಡಿಯೋನ ಹಾಕ್ತಾಯಿರ್ತೀನಿ. ಸ್ಟಿಚಿಂಗ್ ಬ್ಲೌಸಿನ ಎಲ್ಲ ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ಹಾಗಾಗಿ ನಾನು ವಿಡಿಯೋನ ಫಾಲೋ ಮಾಡ್ತಾಯಿರಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ಅಂದರೆ ನಿಮ್ಗೆ ಯಾವ ರೀತಿಯಾಗಿ ಸ್ಟಿಚ್ ಮಾಡೀವಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಈಗ ಹೊಲಿಯೋರಿಗಂತೂ ನಾನು ವಿಡಿಯೋ ನೋಡಿದ್ರೆ ಬ್ಲೌಸ್ ಹೊಲಿಯೋದು ಯಾವ ರೀತಿಯಾಗಿ ಹೊಲಿಬೋದು ಅಂತ ಅರ್ಥ ಆಗುತ್ತೆ. ಸಂಪೂರ್ಣವಾಗಿ ಮಾಹಿತಿ ಇರುತ್ತೆ ಇದರಲ್ಲಿ. ದಯವಿಟ್ಟು ನೋಡಿ, ಲೈಕ್ ಮಾಡಿ.